ಇವಾಗ ಫಿಫ್ತ್ ಚಾಪ್ಟರ್ ಅಲ್ಲಿ ಏನ್ ಚೇಂಜಸ್ ಆಗಿದೆ ಗೊತ್ತಾ? ಯೂನಿವರ್ಸಿಟಿ ಕಡೆಯಿಂದ ಫಿಫ್ತ್ ಚಾಪ್ಟರ್ ಅಲ್ಲಿ ಲಿಕ್ವಿಡೇಷನ್ ಅನ್ನೋದನ್ನ ಆಡ್ ಮಾಡಿದ್ದಾರೆ. ಫೋರ್ತ್ ಚಾಪ್ಟರ್ ಈಗ ನಾವೇನ್ ಫಿಫ್ತ್ ಚಾಪ್ಟರ್ ಮಾಡಿದೀವಲ್ಲ ಆ ಕಂಟೆಂಟ್ ನ ಫೋರ್ತ್ ಚಾಪ್ಟರ್ಗೆ ಹಾಕಿ ಫಿಫ್ತ್ ಚಾಪ್ಟರ್ ಲಿಕ್ವಿಡೇಷನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದ ಎರಡು ಕಾನ್ಸೆಪ್ಟ್ ಸೇಮೆ, ಕಂಟೆಂಟ್ ಎಲ್ಲ ಸೇಮೇ ಇದೆ. ಈಗ ಲಿಕ್ವಿಡೇಷನ್ ಅಂದ್ರೆ ಫಿಫ್ತ್ ಚಾಪ್ಟರ್ ಅಲ್ಲಿ ಆಡ್ ಆನ್ ಆಗಿರೋದನ್ನ ನಾವು ನೋಡೋಣ. ಆಡ್ ಆನ್ ಆಗಿದೆ ಕೆಲವೊಂದು ಟಾಪಿಕ್ಸ್, ಅದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಲಿಕ್ವಿಡೇಷನ್ ಅಂದ್ರೆ ಏನು? ಲಿಕ್ವಿಡೇಷನ್ ಇಸ್ ಎ ಪ್ರೊಸೆಸ್ ಆಫ್ ಕ್ಲೋಸಿಂಗ್ ಎ ಕಂಪನಿ ಪರ್ಮನೆಂಟ್ಲಿ ಬೈ ಸೆಲ್ಲಿಂಗ್ ಇಟ್ಸ್ ಅಸೆಟ್, ಪೇಯಿಂಗ್ ಇಟ್ಸ್ ಡೆಟ್ಸ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ದ ರಿಮೈನಿಂಗ್ ಅಮೌಂಟ್ ಟು ಶೇರ್ ಹೋಲ್ಡರ್ಸ್. ಲಿಕ್ವಿಡೇಷನ್ ಅಂದ್ರೆ ಏನು? ಒಂದು ಕಂಪನಿ ಎಂಡ್ ಆಗ್ತಾ ಇದೆ, ಎಲ್ಲ ಬಿಸ್ನೆಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇದೆ ಅಂತ ಅರ್ಥ. ಹೇಗೆ ಪರ್ಮನೆಂಟ್ ಆಗಿ ಕ್ಲೋಸ್ ಆಗ್ತಿದೆ ಅಂದ್ರೆ ಅಲ್ಲಿ ಇದ್ದಿದ್ ಒಳಗಡೆ ಇದ್ದಿದ್ ಮಿಷಿನ್ ಎಲ್ಲಾನು ಸೇಲ್ ಮಾಡೋದಿರ್ಬೋದು, ಅವನು ಹಳೆ ಸಾಲ ಎಲ್ಲ ಪೇ ಮಾಡೋದಿರ್ಬೋದು, ಆಮೇಲೆ ಮಿಕ್ಕಿದ ಅಮೌಂಟ್ನೆಲ್ಲ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಅವನು ಕ್ಲೋಸ್ ಮಾಡ್ತಾನೆ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದೋ ಒಂದು ಶಾಪ್ ಇರುತ್ತೆ ನಿಮ್ದು, ಅದು ಕಂಟಿನ್ಯೂಸ್ ಆಗಿ ಲಾಸ್ ಅಲ್ಲೇ ಓಡ್ತಿರುತ್ತೆ ಒಂದ್ 2-3 ವರ್ಷದಿಂದ. ಸೊ ಅವಾಗ ಏನ್ ಮಾಡ್ತೀರಾ ನೀವು? ಕಂಪ್ನಿನ ಕ್ಲೋಸ್ ಮಾಡಿ ಏನಾದ್ರು ಸಾಲ ಐತೆ ತೀರಿಸ್ಬಿಟ್ಟು ಹೋಗ್ತೀರಲ್ವಾ? ಸೊ ಅದನ್ನ ನಾವು ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೇಚರ್, ಕಾಸಸ್ ಅಂಡ್ ಟೈಪ್ಸ್ ಆಫ್ ಲಿಕ್ವಿಡೇಷನ್ ನೋಡೋಣ. ಲಿಕ್ವಿಡೇಷನ್ ಅಂದ್ರೆ ಏನಂತ ಹೇಳಿದೆ? ವಾಲಂಟರಿ ಆಗಿ ಅವನೇ ಕಂಪ್ನಿನ ಕ್ಲೋಸ್ ಮಾಡೋದು. ಅಂದ್ರೆ ಕಂಪ್ನಿನ ಕ್ಲೋಸ್ ಮಾಡೋದು, ವಾಲಂಟರಿ ಅಂತಲ್ಲ, ಕಂಪ್ನಿನ ಕ್ಲೋಸ್ ಮಾಡೋದು. ಈಗ ನೇಚರ್ ನೋಡೋ ಹಾಗಿದ್ರೆ ಏನ್ ನೇಚರ್ ಇರ್ಬೋದು? ಲಿಕ್ವಿಡೇಷನ್ ಮೀನ್ಸ್ ಕ್ಲೋಸಿಂಗ್ ಎ ಕಂಪನಿ ಪರ್ಮನೆಂಟ್ಲಿ ಬೈ ಸೆಲ್ಲಿಂಗ್ ಇಟ್ಸ್ ಅಸೆಟ್ ಅಂಡ್ ಪೇಯಿಂಗ್ ಇಟ್ಸ್ ಡೆಪ್ಟ್. ಏನ್ ಮಾಡ್ತಾನೆ ಅವನು? ಅಸೆಟ್ನೆಲ್ಲ ಸೇಲ್ ಮಾಡಿ ಸಾಲ ಎಲ್ಲ ತೀರ್ಸ್ಬಿಟ್ಟು ಕ್ಲೋಸ್ ಮಾಡೋಂಥದ್ದು. ಯಾಕೆ ಏನಿದೆ ನೇಚರ್ ಅಂದ್ರೆ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಪ್ರೊಡಕ್ಷನ್ ಸ್ಟಾಪ್ ಆಗ್ಬಿಡುತ್ತೆ, ಪ್ರೊಡಕ್ಷನ್ ಸೇಲ್ಸ್ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಸೊ ಆ ಟೈಮ್ ಅಲ್ಲಿ ಅವನು ಕಂಪನಿನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಅಸೆಟ್ನೆಲ್ಲ ಸೇಲ್ ಮಾಡ್ತಾನೆ, ಕ್ಯಾಶ್ಗೆ ಮಿಷಿನರಿ ಇರ್ಬೋದು, ಲ್ಯಾಂಡ್ ಇರ್ಬೋದು, ಅದಷ್ಟನ್ನು ಸೇಲ್ ಮಾಡ್ತಾನೆ. ನೆಕ್ಸ್ಟ್ ಕಂಪನಿಗೆ ಲಾಸಸ್ ಆಗುತ್ತೆ ಕಂಟಿನ್ಯೂಸ್ ಆಗಿ. ಕಂಪ್ನಿ ಲಾಸಸ್ ಆಗೋದ್ರಿಂದ ಕಂಪ್ ಆ ಏನು ಕಂಪ್ನಿ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ? ಅವ್ನ ಕಂಪ್ನಿ ನೇಮು ರಿಜಿಸ್ಟ್ರೇಷನ್ ಇಂದ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಫಸ್ಟ್ ಏನ್ ಮಾಡ್ತಾನ ಅವನು? ಪ್ರೊಡಕ್ಷನ್ ಮತ್ತೆ ಸೇಲ್ ಮಾಡೋದ್ ಸ್ಟಾಪ್ ಮಾಡ್ತಾನೆ, ಮಿಷಿನ್ಸ್ನೆಲ್ಲ ಸೇಲ್ ಮಾಡ್ತಾನೆ, ಆಮೇಲೆ ಅವ್ನ ಕಂಪ್ನಿ ಬಂದು ರಿಜಿಸ್ಟ್ರೇಷನ್ ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ ಇದಿಷ್ಟು ನೇಚರ್ಸ್ ಆಗುತ್ತೆ. ನೆಕ್ಸ್ಟ್ ಕಾಸಸ್ ಆಫ್ ಲಿಕ್ವಿಡೇಷನ್. ಕಾಸಸ್, ಯಾಕೆ ಇದು ಕ್ಲೋಸ್ ಮಾಡ್ಕೊಂಡು ಹೋಗೋದಕ್ಕೆ ಮೇನ್ ಕಾಸಸ್ ಏನು ಅಂತ ನೋಡುತ್ತೆ. ಕಂಟಿನ್ಯೂಸ್ ಲಾಸಸ್ ಏನಾಗ್ತಿರುತ್ತೆ? ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಿರುತ್ತೆ. ಇವಾಗ ಪ್ರಾಫಿಟ್ ಆದ್ರೆ ಅದು ಹೇಗೋ ಕಂಪ್ನಿನ ರನ್ ಮಾಡ್ಬೋದು. ಲಾಸಸ್ ಅದೇ ಎಷ್ಟು ವರ್ಷ ಅಂತ ಅವನು ಸಹಿಸಕ್ಕಾಗುತ್ತೆ? ಇವಾಗ ಒಂದ್ ವರ್ಷಕ್ಕೆ ಟರ್ನ್ ಓವರ್, ಸಾರಿ, ಒಂದ್ ತಿಂಗಳಿಗೆ ಟರ್ನ್ ಓವರ್ 2 ಲ್ಯಾಕ್ ರುಪೀಸ್ ಇರುತ್ತೆ. ಅವ್ನು ಒಂದ್ ವರ್ಷ ಕಂಪ್ನಿ ನಡೆದಿಲ್ಲ ಅಂದ್ರೆ 2 ಲ್ಯಾಕ್ಸ್ ಅಂದ್ರೆ 24 ಲ್ಯಾಕ್ಸ್ ಎಲ್ಲಿಂದ ತಗೊಬರ್ತಾನೆ? ಫುಲ್ ಸಾಲ ಮಾಡ್ಕೊಂಡು ಸಾಲದವನ್ ಆಗೋಗ್ಬಿಟ್ಟಿರ್ತಾನೆ. ಸೊ ಕಂಟಿನ್ಯೂಸ್ ಲಾಸಸ್ ಆಗೋದ್ರಿಂದಾನು ಅವನು ಕಂಪ್ನಿನ ಮುಚ್ಚೋದಿರ್ಬೋದು. ಇಲ್ಲ ಇನ್ನೆಬಿಲಿಟಿ ಟು ಪೇ ಡೆಟ್ಸ್. ಯಾಕೆ ಅಂದ್ರೆ ಅವ್ನ್ಗೆ ಲೋನ್ ತಗೊಂಡಿರ್ತಾನಲ್ವಾ, ಲೋನ್ ತಗೊಂಡಿರ್ತಾನೆ, ಸಪ್ಲೈಯರ್ಸ್ ಎಲ್ಲ ಇದು ರಾ ಮೆಟೀರಿಯಲ್ ಎಲ್ಲಾನು ಸಪ್ಲೈ ಮಾಡಿರ್ತಾರಲ್ಲ, ಅವ್ರಿಗೆಲ್ಲ ಪೇ ಮಾಡಕ್ ಆಗದೆ ಅಂದ್ರೆ ಫುಲ್ ಹೆವಿ ಆಗ್ಬಿಟ್ಟು ಅವ್ನಿಗೆ ತಡ್ಕೊಳಕ್ಕೆ ಆಗದೆ ಏನ್ ಮಾಡ್ತಾನೆ? ಕಂಪ್ನಿನ ಕ್ಲೋಸ್ ಮಾಡೋದಿರ್ಬೋದು. ಆಮೇಲೆ ಕೆಲವೊಂದ್ ಕಂಪ್ನೀಸ್ ಯಾವ ತರ ಫಾರ್ಮ್ ಆಗಿರುತ್ತೆ ಅಂದ್ರೆ ಜಸ್ಟ್ ನಾವ್ ಒಂದು ಪ್ರಾಜೆಕ್ಟ್ ಮಾಡ್ಬೇಕು, ಸೊ 6 ತಿಂಗಳಿಗೆ ಅಂತ ಫಾರ್ಮ್ ಮಾಡಿರ್ತಾರೆ, ಅದು ಮುಗ್ದಿದ ತಕ್ಷಣ ಕ್ಲೋಸ್ ಮಾಡ್ಬಿಡೋದಿರ್ಬೋದು. ಇಲ್ಲ ವಾಲಂಟರಿ ಡಿಸಿಷನ್ ಆಫ್ ಮೆಂಬರ್ಸ್, ಶೇರ್ ಹೋಲ್ಡರ್ಸ್ ಎಲ್ಲ ಸೇರ್ಕೊಂಡು ಬೇಡ ಈ ಬಿಸ್ನೆಸ್ ಮಾಡೋದ್ ಬೇಡ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅಂತ ಎಲ್ಲಾರು ಡಿಸೈಡ್ ಮಾಡ್ಕೊಂಡು ಸ್ಟಾಪ್ ಮಾಡ್ಬಿಡೋದು. ಇಲ್ಲ ಗೌರ್ಮೆಂಟ್ ಆರ್ಡರ್ ಕೊಡುತ್ತೆ, ಯಾಕಂದ್ರೆ ಈ ಕಳ್ಳನ್ ಮಗ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸ್ತಾ ಇರ್ತಾನೆ, ಸೊ ಅದಕ್ಕೆ ಗೌರ್ಮೆಂಟೇನೆ ನಡಿ ನಿನ್ ಮನೆಗೆ ಕ್ಲೋಸ್ ಮಾಡ್ಕೊಂಡು ಮುಚ್ಕೊಂಡು ಹೋಗು ಅಂತ ಕಳ್ಸುತ್ತೆ. ಓಕೆನಾ? ಇವಾಗ ಕಾಸಸ್ ಅರ್ಥ ಆಯ್ತಲ್ವಾ? ಯಾವ ಕಾರಣಕ್ಕೆ ಒಂದು ಕಂಪನಿ ಕ್ಲೋಸ್ ಆಗುತ್ತೆ ಅಂದ್ರೆ ಕಂಟಿನ್ಯೂಸ್ ಲಾಸಸ್ ಆಗೋದಿರ್ಬೋದು, ಇಲ್ಲ ಸಾಲ ತೀರ್ಸಕ್ ಆಗದೆ, ಇಲ್ಲಾಂದ್ರೆ ಅವನೇನೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಟೈಮ್ ಅಂತ ತಗೊಂಡಿರ್ತಾನೆ. ನೆಕ್ಸ್ಟ್ ಎಲ್ಲ ಶೇರ್ ಹೋಲ್ಡರ್ಸ್ ಎಲ್ಲ ಸೇರ್ಕೊಂಡು ಇಲ್ಲ ಬೇಡ ನಾವು ಸ್ಟಾಪ್ ಮಾಡ್ಬಿಡೋಣ ಅಂತ ಸ್ಟಾಪ್ ಮಾಡೋದಿರ್ಬೋದು. ಇಲ್ಲ ಗೌರ್ಮೆಂಟ್ ಆರ್ಡರ್ ಇಂದ ಕ್ಲೋಸ್ ಮಾಡ್ಸೋದಿರ್ಬೋದು. ಆಯ್ತಾ? ನೆಕ್ಸ್ಟ್ ಟೈಪ್ಸ್ ಆಫ್ ಲಿಕ್ವಿಡೇಷನ್. ಏನು ಟೈಪ್ಸ್ ಆಫ್ ಲಿಕ್ವಿಡೇಷನ್ ಅಂದ್ರೆ ಯಾವ ತರ ಎಲ್ಲಾನು ಇದು ಕಂಪ್ನಿನ ಮುಚ್ಕೊಂಡು ಹೋಗ್ಬೋದು ಅಂತ ನಾವ್ ಇಲ್ಲಿ ನೋಡ್ಬೋದು. ವಾಲಂಟರಿ ಲಿಕ್ವಿಡೇಷನ್. ವಾಲಂಟರಿ ಲಿಕ್ವಿಡೇಷನ್ ಅಂದ್ರೆ ಅವನೇನೆ ಇಲ್ಲ ಮಾಡಕ್ ಆಗಲ್ಲ, ನಾವ್ ಇಲ್ಲೇ ವೈಂಡ್ ಅಪ್ ಮಾಡ್ಬಿಡೋಣ, ಇಲ್ಲೇ ಸ್ಟಾಪ್ ಮಾಡೋಣ, ಅಂದ್ರೆ ಇವಾಗ ನೋಡಿ, ಅಪ್ಪ ಒಂದ್ ಬಿಸ್ನೆಸ್ ನಡ್ಸ್ಕೊ ಬರ್ತಾ ಇರ್ತಾನೆ, ಮಗನ್ಗೂ ಬಿಸ್ನೆಸ್ ನೋಡ್ಕೊ ಅಂದ್ರೆ ನನ್ ಮಗ ಅಂತೂ ಖಂಡಿತವಾಗ್ಲೂ ನೋಡ್ಕೊಳಲ್ಲ. ಯಾಕಂದ್ರೆ ಅವ್ನ್ ಪ್ಯಾಷನ್ ಬೇರೆ ಆಗಿರುತ್ತೆ, ಅವನೇನೋ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕಂತಿರ್ತಾನೆ. ಸೊ ಆ ಟೈಮಲ್ಲಿ ಕೆಲವೊಂದ್ಸತಿ ಕ್ಲೋಸ್ ಮಾಡ್ಬಿಡ್ತಾರೆ. ಆಮೇಲೆ ಕಂಪಲ್ಸರಿ ಲಿಕ್ವಿಡೇಷನ್. ಕಂಪಲ್ಸರಿ ಲಿಕ್ವಿಡೇಷನ್ ಅಂದ್ರೆ ಈಗ ನಾನು ಹೇಳ್ದೆ, ಗವರ್ನಮೆಂಟ್ ಇಂದ ನಿಮ್ಗೆ ಏನಾದ್ರು ಆರ್ಡರ್ ಬಂದಿರುತ್ತೆ, ನೀವೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿದ್ದೀರ ಅಂತ, ಸೊ ಅವಾಗ ನೀವು ಕ್ಲೋಸ್ ಮಾಡ್ಲೇಬೇಕಾಗತ್ತೆ.
ನೆಕ್ಸ್ಟ್ ಮೆಂಬರ್ಸ್ ವಾಲಂಟರಿ ಲಿಕ್ವಿಡೇಷನ್. ಏನ್ ಮೆಂಬರ್ಸ್ ವಾಲಂಟರಿ ಲಿಕ್ವಿಡೇಷನ್ ಅಂದ್ರೆ ಅವ್ರಿಗೆ ಏನ್ ಅಚೀವ್ ಮಾಡ್ಬೇಕಂತ ಇರುತ್ತೋ ಅದನ್ನ ಅಚೀವ್ ಮಾಡಿರ್ತಾರೆ, ಎಷ್ಟು ದುಡ್ಡು ಮಾಡ್ಬೇಕನ್ನ ಅಂತ ಇರುತ್ತೋ ಅಷ್ಟು ಮಾಡ್ತಾರೆ. ಒಳ್ಳೆಯವರು ಏನ್ ಮಾಡ್ತಾರೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ನಮಗ್ ಸಿಕ್ಕಾಗೋಗಿದೆ, ಇವಾಗ ಸಾಕು, ನಮ್ಗೆ ಯಾವ ಕಂಪ್ನಿನೂ ಬೇಡ ಅಂತ ಕ್ಲೋಸ್ ಮಾಡ್ತಾರೆ. ಆಮೇಲೆ ಕ್ರೆಡಿಟರ್ ವಾಲಂಟರಿ ಲಿಕ್ವಿಡೇಷನ್. ಕ್ರೆಡಿಟರ್ ವಾಲಂಟರಿ ಲಿಕ್ವಿಡೇಷನ್ ಅಂದ್ರೆ ಏನ್ ಮಾಡ್ತಾರೆ, ಸಾಲ ಕೊಟ್ಟವ್ರು ಏನ್ ಮಾಡ್ತಾರೆ, ಅದನ್ನ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ನೀನ್ ಕ್ಲೋಸ್ ಮಾಡ್ಕೊಂಡು ನಡಿ ಅಂತ ಕಳಿಸ್ತಾರೆ. ಅರ್ಥ ಆಗ್ತಾ ಇದೆ ಅಲ್ವಾ? ಈಸಿ ನೇಚರ್, ಕಾಸಸ್, ಟೈಪ್ಸ್. ಇವಾಗ ನೆಕ್ಸ್ಟ್ ನೋಡೋಣ. ಡಿಫರೆನ್ಸ್ ಬಿಟ್ವೀನ್ ಲಿಕ್ವಿಡೇಷನ್, ಬ್ಯಾಂಕ್ರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಅಂದ್ರೆ ಏನಂತ ನೋಡೋಣ. ಫಸ್ಟ್ ಯಾವ್ದಾವ್ದಿದೆ, ಫಸ್ಟ್ ಲಿಕ್ವಿಡೇಷನ್ ಅಲ್ವಾ, ಇನ್ಸಾಲ್ವೆನ್ಸಿ, ಲಿಕ್ವಿಡೇಷನ್. ಈಗ ಇನ್ಸಾಲ್ವೆನ್ಸಿ ಇಂದ ತಗೊಳ್ಳೋಣ. ಇನ್ಸಾಲ್ವೆನ್ಸಿ ಅಂತ ಅಂದ್ರೆ ಏನು? ಈಸ್ ಎ ಫಿನಾನ್ಷಿಯಲ್ ಕಂಡೀಷನ್ ವೇರ್ ಎ ಪರ್ಸನ್ ಆರ್ ಕಂಪನಿ ಈಸ್ ಅನೇಬಲ್ ಟು ಪೇ ಡೆಪ್ಟ್ ಆನ್ ಅ ಟೈಮ್. ದ ಇನ್ಕಮ್ ಆರ್ ಕ್ಯಾಶ್ ಇಸ್ ನಾಟ್ ಎನಫ್ ಟು ಪೇ ಲೋನ್ ಆರ್ ಬಿಲ್ಸ್. ಇವಾಗ ನೋಡಿ, ಇನ್ಸಾಲ್ವೆನ್ಸಿ ಅಂದ್ರೆ ಅವನ್ಗೆ ಬಿಸ್ನೆಸ್ ಅಲ್ಲಿ 1,00,000 ರೂಪಾಯಿ ಪ್ರಾಫಿಟ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಅದೇ ಅವ್ನ ಕಮಿಟ್ಮೆಂಟ್ ಎಷ್ಟಾಗಿರುತ್ತೆ, 20 ಲಕ್ಷ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅವ್ನ್ ಕಟ್ಬೇಕು ಅನ್ಕೊಂಡು ಅಲ್ಲಿ ಕಟ್ಟೋದಕ್ಕೆ ಆಗಲ್ಲ. ಸೊ ಆತರ ಟೈಟ್ ಮೂವ್ಮೆಂಟ್ ಇರುತ್ತೆ. ನಾನು ಹೇಳಿದ್ನಲ್ವಾ, ಇವಾಗ ನಿಮ್ಗೆ ಕಮಿಟ್ಮೆಂಟ್ 50,000, ಸಂಬಳ 10,000. ಸೊ ಏನಾಗುತ್ತೆ, ಕಷ್ಟ ಆಗುತ್ತೆ ಅಲ್ವಾ? ಸೊ ಅದನ್ನ ಇನ್ಸಾಲ್ವೆನ್ಸಿ ಅಂತ ಹೇಳ್ತೀವಿ. ಬ್ಯಾಂಕ್ರಪ್ಸಿ ಅಂತ ಅಂದ್ರೆ ನೀವ್ ಏನ್ ಮಾಡ್ತೀರ, ಅವಾಗ ಕೋರ್ಟ್ಗೆ ಹೋಗ್ಬಿಟ್ಟು, ನೋಡಿ ಸರ್, ನಮ್ಮ ಹತ್ರ ದುಡ್ಡೇ ಕಟ್ಟೋದಕ್ ಆಗ್ತಾ ಇಲ್ಲ, ನಾನು ಫುಲ್ ಲಾಸ್ ಆಗ್ಬಿಟ್ಟಿದೀನಿ ಅಂತ ಹೇಳ್ತೀರ. ಪ್ರೋಸೆಸ್ ಏನು? ಲಿಕ್ವಿಡೇಷನ್ ಪ್ರೋಸೆಸ್ ಅಂದ್ರೆ ದ ಲಿಕ್ವಿಡೇಷನ್ ಪ್ರೋಸೆಸ್ ಇಸ್ ದ ಲೀಗಲ್ ಪ್ರೊಸೀಜರ್ ಬೈ ವಿಚ್ ಎ ಕಂಪನಿ ಈಸ್ ಕ್ಲೋಸ್ಡ್ ಪರ್ಮನೆಂಟ್ಲಿ, ಇಟ್ಸ್ ಅಸೆಟ್ ಆರ್ ಸೋಲ್ಡ್, ಡೆಪ್ಸ್ ಆರ್ ಪೇಡ್ ಅಂಡ್ ದ ಕಂಪನಿ ಇಸ್ ರಿಸಾಲ್ವ್ಡ್. ಏನಂದ್ರೆ ಲಿಕ್ವಿಡೇಷನ್ ಪ್ರೋಸೆಸ್ ಏನಾಗಿರುತ್ತೆ ಅಂದ್ರೆ, ಕಂಪ್ನಿ ಪರ್ಮನೆಂಟ್ ಆಗಿ ಕ್ಲೋಸ್ ಆಗಿದೆ, ಅಲ್ಲಿನ ಅಸೆಟ್ ಎಲ್ಲ ಸೇಲ್ ಆಗಿದೆ, ಸಾಲ ಕೊಟ್ಟವ್ರ ಸಾಲ ಎಲ್ಲ ತೀರಿದೆ, ಕಂಪ್ಲೀಟ್ ಆಗಿ ಈ ಕಂಪನಿಗೆ ಏನೇನ್ ಪ್ರಾಬ್ಲಮ್ ಇತ್ತು ಅದಷ್ಟು ಸಾಲ್ವ್ ಆಗಿದೆ ಅಂತ ಅರ್ಥ. ಈಗ ಫಸ್ಟ್ ಪ್ರೊಸೀಜರ್ ಏನು ಅಂದ್ರೆ, ಏನ್ ಮಾಡ್ತಾರೆ, ಕಂಪ್ನಿ ಫಸ್ಟ್ ಡಿಸೈಡ್ ಮಾಡ್ತಾರೆ ಕಂಪ್ನಿನ ನಾವು ಕ್ಲೋಸ್ ಮಾಡೋಣ, ಲಿಕ್ವಿಡೇಟ್ ಮಾಡೋಣ ಅಂತ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಆ ಲಿಕ್ವಿಡೇಟ್ ಮಾಡೋದಕ್ಕೆ ಲಿಕ್ವಿಡೇಟರ್ ನ ಅಪಾಯಿಂಟ್ ಮಾಡ್ಕೋತಾರೆ. ಯಾಕಂದ್ರೆ ಅವನು ಕಂಪ್ಲೀಟ್ ವೈಂಡ್ ಅಪ್ ಆಗೋ ಗಂಟ ಏನೇನ್ ಪ್ರೊಸೀಜರ್ ಇರುತ್ತೋ ಅವನೇ ನಿಂತ್ಕೊಂಡು ಖುದ್ದಾಗಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ನೋಟಿಸ್ ಕೊಡ್ತಾರೆ. ಕ್ರೆಡಿಟಾರ್ಸ್ಗೆ ಇರ್ಬೋದು, ಗೌರ್ಮೆಂಟ್ ಅಥಾರಿಟೀಸ್ಗೆ ಇರ್ಬೋದು, ಪಬ್ಲಿಕ್ ಇರ್ಬೋದು, ಎಲ್ಲಾರ್ಗು ನೋಟಿಸ್ನ ಕೊಡ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ, ದ ಲಿಕ್ವಿಡೇಟರ್ ಟೇಕ್ಸ್ ಕಸ್ಟಡಿ ಆಫ್ ಆಲ್ ಅಸೆಟ್ಸ್ ಅಂಡ್ ರೆಕಾರ್ಡ್ಸ್. ಅಂತ ಇವಾಗ ನಾವು ಒಬ್ಬನ ಅಪಾಯಿಂಟ್ ಮಾಡ್ಕೊಂಡಿದ್ವಿ ಅಲ್ವಾ ಲಿಕ್ವಿಡೇಟರ್ನ ಮ್ಯಾನೇಜ್ ಮಾಡೋದಕ್ಕೆ. ಸೊ ಅವನೇನ್ ಮಾಡ್ತಾನೆ, ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಅನ್ನು ಕಲೆಕ್ಟ್ ಮಾಡ್ಕೋತಾನೆ, ಮತ್ತೆ ಏನೇನ್ ಅಸೆಟ್ಸ್ ಇದೆ ಅದೆಲ್ಲ ಲಿಸ್ಟ್ ಮಾಡ್ಕೋತಾನೆ. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತಾನೆ, ನಾವು ಯಾರ್ಯಾರ್ಗೆ ಸಾಲ ಕೊಡ್ಬೇಕು, ಬ್ಯಾಂಕ್ ಲೋನ್ ಪೇ ಮಾಡ್ಬೇಕಾ, ಸಪ್ಲೈಯರ್ಸ್ಗೆ ದುಡ್ಡು ಕೊಡ್ಬೇಕಾ, ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡ್ಬೇಕಾ, ಸೊ ಅದನ್ನಷ್ಟು ಲಿಸ್ಟ್ ಮಾಡ್ಕೋತಾನೆ. ಆಮೇಲೆ ಕಂಪನಿ ಅಸೆಟ್ ಅನ್ನ ಸೇಲ್ ಮಾಡಿ ಅದನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾನೆ. ಆಯ್ತಾ? ಅರ್ಥ ಆಗ್ತಿದೆ ಅಲ್ವಾ? ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾನೆ. ಆಮೇಲೆ ಆ ಬಂದಿರೋ ದುಡ್ಡಲ್ಲಿ ಫಸ್ಟ್ ಎಂಪ್ಲಾಯೀಸ್ ಪೇ ಮಾಡ್ತಾರೆ. ಅಲ್ಲಿಂದ ಏನು ಪೇಮೆಂಟ್ ಆರ್ಡರ್ ಬಂದಿರುತ್ತಲ್ವಾ, ಎಂಪ್ಲಾಯೀಸ್ ಪೇ ಮಾಡ್ತಾನೆ. ಆಮೇಲೆ ಲೋನ್ ಪೇ ಮಾಡ್ತಾನೆ. ಆಮೇಲೆ ಸಪ್ಲೈಯರ್ಸ್ ಪೇ ಮಾಡಿ ಏನಾದ್ರು ದುಡ್ಡೇನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಮಿಕ್ಕಿದ್ರೆ ಅದನ್ನ ಶೇರ್ ಹೋಲ್ಡರ್ಸ್ ಕೊಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಲಿಕ್ವಿಡೇಟರ್ಸ್ ಪ್ರಿಪೇರ್ ಫೈನಲ್ ಅಕೌಂಟ್ಸ್ ಅಂಡ್ ಸಬ್ಮಿಟ್ ರಿಪೋರ್ಟ್. ಫೈನಲ್ ಅಕೌಂಟನ್ನ ಪ್ರಿಪೇರ್ ಮಾಡ್ಬಿಟ್ಟು ಏನೋ ರಿಪೋರ್ಟನ್ನ ಸಬ್ಮಿಟ್ ಮಾಡ್ತಾನೆ. ಆಮೇಲೆ ಏನು ಗವರ್ಮೆಂಟ್ ಕಡೆಯಿಂದ ಈ ಕಂಪನಿ ನೇಮು ಅಫಿಷಿಯಲ್ ಆಗಿ ಕ್ಲೋಸ್ ಆಗಿದೆ ಅಂತ ಈ ಕಂಪನಿ ನೇಮನ್ನ ರಿಮೂವ್ ಮಾಡ್ತಾರೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಲಿಕ್ವಿಡೇಷನ್ ಪ್ರೋಸೆಸ್ ಅಂದ್ರೆ ಒಂದು ಕಂಪನಿ ಕ್ಲೋಸ್ ಆಗ್ಬೇಕಂದ್ರೆ ಯಾವ್ಯಾವ ತರ ಪ್ರೋಸೆಸ್ ಇರಬೇಕು ಅಂತ. ಫಸ್ಟ್ ಏನ್ ಮಾಡ್ತಾರೆ, ಲಿಕ್ವಿಡೇಟರ್ ಅನ್ನೋನ್ನ ಅಪಾಯಿಂಟ್ ಮಾಡ್ಕೋತಾರೆ. ಲಿಕ್ವಿಡೇಟರ್ ಏನ್ ಮಾಡ್ತಾನೆ, ಒಂದ್ ಲಿಸ್ಟ್ ಮಾಡ್ಕೋತಾನೆ, ಅಲ್ಲ ನೋಟಿಸ್ ಕಳಿಸ್ತಾನೆ. ಕ್ರೆಡಿಟಾರ್ಗೆ, ಗವರ್ನಮೆಂಟ್ಗೆ, ಪಬ್ಲಿಕ್ಗೆಲ್ಲ ನೋಟಿಸ್ ಕಳಿಸ್ತಾನೆ, ನಾವ್ ಈ ತರ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳಿ. ಆಮೇಲೆ ಏನ್ ಮಾಡ್ತಾನೆ, ನಮ್ಮ ಹತ್ರ ಅಸೆಟ್ದೆಲ್ಲ ಒಂದ್ ಕಡೆ ರೆಕಾರ್ಡ್ ಮಾಡ್ಕೋತಾನೆ, ಮತ್ತೆ ನಮ್ ರೆಕಾರ್ಡ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೋತಾನೆ. ಆಮೇಲೆ ನಾವ್ ಯಾರ್ಯಾರ್ಗೆ ಸಾಲ ಕೊಡ್ಬೇಕೋ ಅದನ್ನೆಲ್ಲ ಒಂದ್ ಕಡೆ ಲಿಸ್ಟ್ ಮಾಡ್ಕೋತಾನೆ. ಬ್ಯಾಂಕ್ಗೆ ಇರ್ಬೋದು, ಸಪ್ಲೈಯರ್ಸ್ಗೆ, ಎಂಪ್ಲಾಯೀಸ್ಗೆ, ಸ್ಯಾಲ್ರೀಸು, ಇದನ್ನೆಲ್ಲ ಒಂದ್ ಕಡೆ ಲಿಸ್ಟ್ ಮಾಡ್ಕೋತಾನೆ. ಆಮೇಲೆ ಕಂಪ್ನಿಲಿ ಅಸೆಟ್ನ ಸೇಲ್ ಮಾಡಿ ಅದನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾನೆ. ಆಮೇಲೆ
ಫಸ್ಟ್ ಎಂಪ್ಲಾಯೀಸ್ ಪೇ ಮಾಡ್ತಾನೆ, ಆಮೇಲೆ ಸಪ್ಲೈಯರ್ಸ್ಗೆ, ಆಮೇಲೆ ಮಿಕ್ಕಿದ ಸಾಲ ಎಲ್ಲ ತೀರಿಸ್ಬಿಟ್ಟು ಮಿಕ್ಕಿದ ಅಮೌಂಟನ್ನ ಶೇರ್ ಹೋಲ್ಡರ್ಸ್ ಕೊಡ್ತಾನೆ. ಆಮೇಲೆ ಫೈನಲ್ ಅಕೌಂಟ್ಸನ್ನ ಪ್ರಿಪೇರ್ ಮಾಡಿ ರಿಪೋರ್ಟನ್ನ ಸಬ್ಮಿಟ್ ಮಾಡ್ತಾನೆ. ಸೊ ಆಮೇಲೆ ಏನಾಗುತ್ತೆ, ಗವರ್ನಮೆಂಟ್ ಅಫಿಷಿಯಲ್ ಆಗಿ ಈ ಕಂಪ್ನಿ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಅರ್ಥ ಆಯ್ತಲ್ವಾ ಅಕೌಂಟಿಂಗ್ ಪ್ರೋಸೆಸ್ಸು. ನೆಕ್ಸ್ಟು ಇವಾಗ ಪ್ರಿವಿಯಸ್ ಆಯ್ತಲ್ಲ, ಈಗ ರೋಲ್ಸ್, ಡ್ಯೂಟೀಸ್ ಅಂಡ್ ಪವರ್ಸ್ ಆಫ್ ಲಿಕ್ವಿಡೇಟರ್. ಲಿಕ್ವಿಡೇಟರ್ ಅಂದ್ರೆ ಯಾರಂತ ಹೇಳಿದ್ದೆ, ಈಗ ನಾವು ಒಂದು ಕಂಪ್ನಿನ ಕ್ಲೋಸ್ ಮಾಡ್ತಿದೀವಿ ಅಂದ್ರೆ ವೈಂಡ್ ಅಪ್ ಮಾಡೋ ಪ್ರೊಸೀಜರ್ ಅಲ್ಲಿ ಅವ್ನ್ಗ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ ನಾವು. ಯಾಕಂದ್ರೆ ಪ್ರತಿಯೊಂದು ಅವನ್ನೇ ನೋಡ್ಕೊಳ್ಳಿ ಅಂತ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ಸೊ ಅವನನ್ನ ಲಿಕ್ವಿಡೇಟರ್ ಅಂತ ಹೇಳ್ತೀವಿ. ಅವ್ನ ರೋಲ್ ಏನಾಗಿರುತ್ತೆ ಅಂದ್ರೆ ಟು ಟೇಕ್ ಕಂಟ್ರೋಲ್ ಆಫ್ ಅ ಕಂಪನಿ. ಅಂದ್ರೆ ಕಂಪನಿ ಕಂಪ್ಲೀಟ್ ಕಂಟ್ರೋಲ್ ಅವನೊಬ್ಬನ ಅಂಡರ್ ಇರುತ್ತೆ. ಮೊದಲು ಡೈರೆಕ್ಟರ್ ನೋಡ್ಕೋತಾ ಇದ್ದ ಅಲ್ವಾ, ಅದೇ ಇವಾಗ ಡೈರೆಕ್ಟರ್ ನೋಡ್ಕೊಳ್ಳೋದಿಲ್ಲ, ಲಿಕ್ವಿಡೇಟರ್ ನೋಡ್ಕೋತಾನೆ. ಆಮೇಲೆ ಇವ್ನ ಏನ್ ಮಾಡ್ತಾನೆ ಅಂದ್ರೆ ಪ್ರೊಟೆಕ್ಟ್ ಕಂಪನಿಯ ಅಸೆಟ್. ಇವಾಗ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಅಲ್ಲೇ ಶೇರ್ ಹೋಲ್ಡರ್ಸ್ ಏನಾದ್ರು ಒಂದು ಐಟಮ್ಸ್ ತಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರಲ್ವಾ. ಸೊ ಏನ್ ಮಾಡ್ತಾನೆ, ಮಿಸ್ಯೂಸ್ ಆರ್ ಲಾಸ್ ಆಫ್ ಅಸೆಟ್ ಅಂದ್ರೆ ತುಂಬಾ ಹುಷಾರಾಗಿ ನೋಡ್ಕೋತಾನೆ. ಒಂದು ಕಳ್ತನನೂ ಆಗದೆ ಇರೋ ಹುಷಾರಾಗಿ ನೋಡ್ಕೋತಾನೆ. ಇವನ್ ರೋಲು, ಇವನು ನಿಂತ್ಕೊಂಡು ಏನೇನ್ ಮಾಡ್ತಾನೆ ಅಂತ. ಈಗ ಸೆಟಲ್ಸ್ ಕ್ಲೈಮ್ಸ್, ಈಗ ಕಲೆಕ್ಟ್ಸ್ ಮನಿ ಡ್ಯೂ ಟು ಕಂಪನಿ, ಪೇಸ್ ಟು ಕ್ರೆಡಿಟರ್ ಅಂಡ್ ಅದರ್ ಲಯಬಿಲಿಟಿ. ಏನ್ ಮಾಡ್ತಾನೆ, ಇವಾಗ ಐಟಮ್ಸ್ ಸೇಲ್ ಮಾಡಿರ್ತೀವಲ್ವಾ ನಾವು, ಏನೋ ಅಸೆಟ್ನ ಸೇಲ್ ಮಾಡಿರ್ತೀವಲ್ಲ, ಅದ್ರಲ್ಲಿ ಬಂದಿರೋ ದುಡ್ಡನ್ನ ಇವನೇ ನಿಂತ್ಕೊಂಡು ಕ್ರೆಡಿಟರ್ಸ್ಗೆ ಪೇ ಮಾಡ್ತಾನೆ. ಮತ್ತೆ ಏನಾದ್ರು ಬೇರೆ ಸಾಲ ಗೀಲ ಇದ್ದರೆ ಇವನೇ ತೀರ್ಸ್ಕೊತಾನೆ. ಆಮೇಲೆ ಮಿಕ್ಕಿದ ಅಮೌಂಟನ್ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಏನು ಫಸ್ಟು ಕಂಪ್ಲೀಟ್ ಅವ್ನ ಕಂಟ್ರೋಲಲ್ಲಿ ಇರುತ್ತೆ. ಅಸೆಟ್ ಸ್ವಲ್ಪನೂ ಕಳ್ತನ ಆಗದೆ ಇರುತ್ತೆ, ಹುಷಾರಾಗಿ ನೋಡ್ಕೋತಾನೆ. ಆಮೇಲೆ ಬಂದಿರೋ ದುಡ್ಡಲ್ಲಿ ಕ್ರೆಡಿಟರ್ಸ್ಗೆ ಮತ್ತೆ ಲಯಬಿಲಿಟೀಸ್ ಕೊಡ್ತಾನೆ. ಆಮೇಲೆ ಮಿಕ್ಕಿದ ದುಡ್ಡನ್ನ ಏನು ಮಾಡ್ತಾನೆ, ಶೇರ್ ಹೋಲ್ಡರ್ಸ್ ಕೊಡ್ತಾನೆ. ನೆಕ್ಸ್ಟ್ ಡ್ಯೂಟೀಸ್. ಏನು ಇವ್ನ ಡ್ಯೂಟೀಸು ಅಂದರೆ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಏನು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನ ಇವನು ಪ್ರಿಪೇರ್ ಮಾಡಬೇಕು. ಯಾವ ಥರ ಅಂದರೆ ಎಷ್ಟು ಅಸೆಟ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ, ಕ್ರೆಡಿಟರ್ಸ್ ಎಷ್ಟಿದೆ, ಡೆಟಾರ್ಸ್ ಎಷ್ಟಿದೆ. ಫಸ್ಟು ಇದು ಸ್ಟೇಟ್ಮೆಂಟ್ನ ಈಗ ನಮ್ಮ ಹತ್ರ ಎಷ್ಟು ಅಸೆಟ್ ಇದೆ, ಎಷ್ಟು ಮಿಷಿನ್ಗಳಿದೆ, ಆಮೇಲೆ ಎಷ್ಟು ಸಾಲ ಇದೆ, ನಮ್ಮ ಹತ್ರ ಎಷ್ಟು ಜನ ಇಸ್ಕೊಂಡಿದ್ದಾರೆ, ನಾವು ಇನ್ನೊಬ್ಬರ ಹತ್ರ ಎಷ್ಟು ಅಮೌಂಟ್ ಇಸ್ಕೊಂಡಿದ್ದೀವಿ, ಇದಿಷ್ಟು ಕಂಪ್ಲೀಟ್ ಆಗಿ ರೆಕಾರ್ಡ್ಸು ರಿಪೋರ್ಟನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಕಂಪ್ಲೀಟ್ ಕಂಪನಿ ಪ್ರಾಪರ್ಟಿ, ಏನು ಆಫೀಸ್ ಬಿಲ್ಡಿಂಗ್ ಕೀ ಇರ್ಬೋದು, ಬ್ಯಾಂಕ್ ಅಕೌಂಟು, ಡಾಕ್ಯುಮೆಂಟ್ಸು, ಪ್ರತಿಯೊಂದು ಐಟಮ್ ಕೂಡ ರೆಕಾರ್ಡ್ಸು ಇವನ ಹತ್ರನೇ ಇರುತ್ತೆ. ಮತ್ತೇನು ಮಾಡ್ತಾನಂತೆ, ಏನದು ನಾನು ಮೀನಿಂಗಲ್ಲೇ ಹೇಳಿದ್ದೆ ನಿಮಗೆ, ಅಸೆಟನ್ನು ಸೆಲ್ ಮಾಡಿ ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾನೆ. ಇವಾಗ ನೋಡಿ, ನಿಮ್ಮ ಹತ್ರ ಗಾಡಿ ಇರುತ್ತೆ ಅನ್ಕೊಳ್ಳಿ, ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸು ಇರಲ್ಲ, 500 ರೂಪಾಯಿ. ಸೊ ಆ ಗಾಡಿನ ಸೇಲ್ ಮಾಡಿದ್ರೆ ನಿಮ್ಗೆ 20,000 ರೂಪಾಯಿ ದುಡ್ಡು ಬರುತ್ತೆ ಅಲ್ವಾ. ಆ ಥರ ಯಾವ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಪೇ ಲಯಬಿಲಿಟೀಸ್. ಆಮೇಲೆ ಏನು ಮಾಡ್ತಾನೆ ಇವನು, ನಾನು ಇವಾಗ ಹೇಳ್ತಾ ಇದ್ದು ಡ್ಯೂಟೀಸು. ಅವ್ನದೇನೇನು ಡ್ಯೂಟೀಸ್ ಇದೆ, ಫಸ್ಟ್ ಏನು ಮಾಡಬೇಕು, ಅವನು ಫಸ್ಟು ಲಿಸ್ಟ್ ಮಾಡ್ಕೊಳ್ಬೇಕು, ರಿಪೋರ್ಟ್ ಮಾಡ್ಕೋಬೇಕು ಏನೇನು ಇದೆ ಅಂತ. ಆಮೇಲೆ ಏನು ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಅವನ ಹತ್ರ ತೊಗೋಬೇಕು. ಆಮೇಲೆ ಅಸೆಟ್ನೆಲ್ಲ ಸೇಲ್ ಮಾಡಬೇಕು. ಸೇಲ್ ಮಾಡಿದ್ದು ಬಂದಿರೋ ದುಡ್ಡಲ್ಲಿ ಅವನು ಕ್ರೆಡಿಟರ್ಸ್ಗೆ, ಎಂಪ್ಲಾಯೀಸ್ಗೆ ಮತ್ತು ಗೌರ್ಮೆಂಟಿಗೆ ಯಾವುದಾದ್ರು ಟ್ಯಾಕ್ಸ್ ಪೇ ಮಾಡೋದಿರ್ಬೋದು, ಇದೆಲ್ಲ ಇರುತ್ತಲ್ಲ ಅದೆಲ್ಲ ಪೇ ಮಾಡಬೇಕು. ಆಮೇಲೆ ಅವನೇನು ಮಾಡಬೇಕು, ರಿಸಿಪ್ಟು ಪೇಮೆಂಟು ಪ್ರಾಪರಾಗಿ ಮೇಂಟೈನ್ ಮಾಡಿರಬೇಕು. ಅವ್ನಿಗೆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ಏನಾದರೂ ಇನ್ಕಮ್ ಏನಾದರೂ ಬಂದಿದ್ದರೆ ಇನ್ಕಮ್ ಎಷ್ಟಾಗಿದೆ ಅಂತ. ಆಮೇಲೆ ಫೈನಲ್ ರಿಪೋರ್ಟನ್ನು ಪ್ರಿಪೇರ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಏನಾದರೂ ದುಡ್ಡೇನಾದರೂ ಮಿಕ್ಕಿದ್ದರೆ ಅದನ್ನು ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೋಡಿ, ಮೀನಿಂಗಲ್ಲಿ ಏನಿತ್ತೋ ಅದೇ ಕಂಟೆಂಟೇ ಬರ್ತಾ ಇದೆ. ನೆಕ್ಸ್ಟು ಪವರ್ ಆಫ್ ಲಿಕ್ವಿಡೇಟರ್ ಏನಿರುತ್ತೆ, ಏನು ಇವನ್ ಪವರ್ ಅಂತ ನೋಡೋ ಹಾಗಿದ್ದೆ, ಪವರ್ ಟು ಸೆಲ್ ಅಸೆಟ್. ಏನು ಪವರ್ ಇರುತ್ತೆ, ಇವನು ಮೂವಬಲ್ಲು ಇಲ್ಲಾಂದ್ರೆ ಇಮ್ಮೂವಬಲ್ ಪ್ರಾಪರ್ಟೀಸ್ನ ಸೇಲ್ ಮಾಡ್ಬೋದು, ಆ ಥರ ಪವರ್ನ ಇವನು ಕೊಟ್ಟಿರ್ತಾರೆ. ಆಮೇಲೆ ಇನ್ ಕೇಸ್ ಯಾರಾದರೂ ನಮ್ಮ ಹತ್ರ ಸಾಲ ಇಸ್ಕೊಂಡಿರ್ತಾರೆ ನೋಡಿ, ಇಲ್ಲ ನಾವು ಯಾರಿಗಾದ್ರೂ ಏನಾದರೂ ಸೇಲ್ ಮಾಡಿರ್ತೀವಿ, ಇನ್ನೂ ನಮಗೆ ಅಮೌಂಟ್ ಕೊಟ್ಟಿರಲ್ಲ ಅಲ್ವಾ, ಅವ್ರ ಹತ್ರ ಹೋಗ್ಬಿಟ್ಟು ಇವನು ಅಮೌಂಟನ್ನ ಕಲೆಕ್ಟ್ ಮಾಡ್ಕೋಬೋದು. ಇನ್ ಕೇಸ್ ಅವ್ರು ಏನಾದರೂ ಕೊಡಲ್ಲ ಅಂದರೆ ಕಂಪ್ನಿ ಬದಲಾಗಿ ಇವನೇ ಅವ್ರ ಮೇಲೆ ಕೇಸನ್ನ ಫೈಲ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ. ನಮ್ಗೆ ಯಾರಾದರೂ ದುಡ್ಡು ಕೊಟ್ಟಿಲ್ಲ ಅಂದರೆ, ಕೊಡಲ್ಲ, ಏನು ಮಾಡ್ಕೋತೀಯ ಮಾಡ್ಕೊ ಅಂದರೆ ಅವ್ರ ಮೇಲೆ ಇವನು ಕೇಸನ್ನ ಫೈಲ್ ಮಾಡ್ಬೋದು. ನೆಕ್ಸ್ಟು ಲಾಯರ್ಸ್ನ ಮತ್ತು ಅಕೌಂಟೆಂಟ್ನ, ಇವ್ನಿಗೇನಾದರೂ ಹೆಲ್ಪಿಗೆ ಬೇಕಂದರೆ ಇವ್ರಿಗೆಲ್ಲ ಅಪಾಯಿಂಟ್ ಮಾಡ್ಕೋಬೇಕು. ಆಮೇಲೆ ಇವನೇನು ಮಾಡಬೇಕು, ಆಪರೇಟ್ ಲಿಕ್ವಿಡೇಷನ್ ಬ್ಯಾಂಕ್ ಅಕೌಂಟ್. ಏನು ಕಂಪನಿ ಬ್ಯಾಂಕ್ ಅಕೌಂಟನ್ನು ಇವನೇ ನೋಡ್ಕೋಬೋದು, ಆ ಥರ ಪವರ್ ಇವನಿಗಿರುತ್ತೆ. ಆಮೇಲೆ ಅದಾಯ್ತಲ್ವಾ, ಅಷ್ಟೇ. ಓಕೆ,
ಇವಾಗ ಅರ್ಥ ಆಯ್ತಲ್ಲ. ರೋಲ್ ಅಂದ್ರೆ ಏನು, ಫಸ್ಟ್ ಅವನು ಕಂಪನಿನ ಕ್ಲೋಸ್ ಮಾಡ್ತಾನೆ. ಡ್ಯೂಟೀಸ್ ಏನಿರುತ್ತೆ, ಅಸೆಟ್ನ ಸೇಲ್ ಮಾಡೋದಿರ್ಬೋದು, ಸಾಲನ ತೀರ್ಸೋದಿರ್ಬೋದು, ಆಮೇಲೆ ಇದಿಷ್ಟುದು ರೆಕಾರ್ಡ್ನ ಇಟ್ಕೊಳ್ಳೋದು. ನೆಕ್ಸ್ಟ್ ಪವರ್ಸ್ ಅಂದ್ರೆ ಅವನು ಪ್ರಾಪರ್ಟಿನ ಸೇಲ್ ಮಾಡೋದು, ದುಡ್ಡನ್ನ ಕಲೆಕ್ಟ್ ಮಾಡೋದು, ಆಮೇಲೆ ನಮ್ಗೆ ಯಾವ್ದು ದುಡ್ಡು ಕೊಡ್ಬೇಕಾಗಿರುತ್ತಲ್ಲ ಆ ದುಡ್ಡು ಕೊಡಲ್ಲ, ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು ಅಂತ ಅವ್ರ ಮೇಲೆ ಕೇಸ್ ಫೈಲ್ ಮಾಡೋದು. ಇವಾಗ ಕಾರ್ಪೊರೇಟ್ ಲಾ 5 ಚಾಪ್ಟರ್ಸು ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಗೈಸ್.